ಹಳೆ ಅಂದ್ರ ತಗೋರಿ ಎಲೆಡ್ಕೆ ಹಾಕೋರಿ. ಇಲ್ಲ ಬ್ಯಾಡ್ರಿ ಮಾವ, ಎಲೆಡ್ಕೆ ಹಾಕೊಳ್ಳೋದಿಲ್ಲ, ನಾನು ಸ್ವಲ್ಪ ಸೊಂಪು ತಗೋತೀನಿ ರೀ. ಹಿತ್ತಲ ಕಡೆಸೆ ಏನ್ ಚಂದಾರ ಗಾಳಿ ಬರತೈತಿ ನೋಡ್ರಿ. ನಮ್ ಹಿತ್ತಲ ಕಡೆಸೆ ಇಷ್ಟು ಗಾಳಿನ ಬರೋದಿಲ್ರಿ. ಎಲ್ಲಾ ಗುಪ್ ಗಟ್ಟಿ ಬಿಟ್ಟಿದಾವು, ಎಲ್ಲಾ ಗಿಡ ಮರ ಇದಾವು, ಹುಳ ಹುಪ್ಡಿ ಅವ ಇವ ಬರ್ತಾವ. ನಾನು ಒಂದ್ ಸ್ವಲ್ಪ ಎಲ್ಲಾ ಸ್ವಚ್ಛ ಮಾಡಿ ಹಿಂಗ್ ಸಾರಿಸ್ಕೊಂಡ್ರೆ ಏನ್ ಬರೋದಿಲ್ಲ ಅವು, ಕೈ ಹತ್ತದಿಲ್ಲ. ಬರೀ ಹೊಲ ಕಡೆ ಹೋಗೋದು, ಕೌದಿ ಹೊಲಿಯೋದು. ಮನೆಯಾಗಿದ್ರೆ ಕೌದಿ ಹೊಲಿಯೋದು, ಹೊಲ ಕಡೆಗೆ ಹೋದ್ರೆ ಕೆಲಸ ಇರ್ತೈತಿ. ಹಿಂಗಾಗಿ ಅವು ಇದ ಮಾಡಕ್ ಆಗದಿಲ್ಲ. ಹೌದ್ರಿ, ಇಲ್ಲೂ ಎಲ್ಲ ಶಾದ್ರಾನೇ ಐತ್ರಿ. ಮೊನ್ನೆ ಯುಗಾದಿ ಹಬ್ಬಕ್ಕೆ ಹಿತ್ತಲ ಕಡೆಸೆಯಿಂದ ಎಲ್ಲ ಸ್ವಚ್ಛ ಮಾಡಿ ಒಂದ್ ಸ್ವಲ್ಪ ಸಾರಿಸ್ಕೊಂಡ್ರೆ ಆಕೇತಡಿ. ಮತ್ತೆ ಕುಂದ್ರಾಕದು ಬರ್ತೈತೆ. ಇಲ್ಲ ಹಿತ್ತಲ ಕಡೆಗೆ ಎತ್ತುಗಳೆದು ಕಟ್ತೀವಲ್ರಿ, ಮತ್ತೆ ಕಾಲಾಗ ಹುಳ ಉಪ್ಡಿ ಬರ್ತಾವಂತ ನಾನು ಸಾರಿಸಿ ಎಲ್ಲ ಸ್ವಚ್ಛ ಮಾಡೀನ್ರಿ. ಅದು ಭಾರಿ ಚಂದ ಮಾಡಿದ್ರಿ ಬಿಡ್ರಿ. ನನ್ಗಂತೂ ಭಾಳ ಇಷ್ಟ ಆಯ್ತು. ನಾನು ನೋಡ್ತೀನಿ, ಟೈಮ್ ಸಿಕ್ಕಿದ್ರೆ ಒಂದ್ ಸ್ವಲ್ಪ ಹೊಲ ಕಡೆಗೆ ಹೋಗೋದೇನಿಲ್ಲಲ್ಲ. ಈಗ ಸೂರ್ಯಕಾಂತಿ ಹಾಕಿವಿ, ನಮ್ಮ ಮನೆಯವರ ಎಲ್ಲ ಕಾಯಕ್ ಹೋಗತಾರ. ನಾನು ಕೌದಿ ಹೊಲಿಯೋ ನೆಪ ಮಾಡಿ ಮನೆಯಾಗಿದ್ರೆ ಹಿತ್ತಲ ಕಡೆದು ನಾನು ಗಂಗಾ ಸೇರಿ ಒಂದ್ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀವಿ. ಮತ್ತೆ ಹುಡುಗರು ಅದು ಅಡ್ಡಾಡ್ತಿರ್ತಾರೆ. ಅವ್ರದ್ದು ಮತ್ತೆ ಈಗ ಸೂಟಿ ಬೇರೆ ಬರತೈತಿ, ಬೇಸಿಗೆ ರಜಾ. ಅದ್ರಾಗ ಒಂದತ್ರ ಕಾಲ್ ನಿಲ್ಲೋದಿಲ್ಲ ಅವರು. ಹಿತ್ತಲ ಕಡೆಯಿಂದ ಹೊರಗೆ, ಹೊರಗಿಂದ ಹಿತ್ತಲ ಕಡೆಸೆ, ಹಿಂಗೆ ಅವು ಚಿಪಡಿ ಅವು ಇವು ಅವು ಶಾದ್ರ ಏನು ನೋಡೋದಿಲ್ಲ. ಹಂಗ ಅಡ್ಡಾಡ್ತಾರ್ರಿ ಅಪ್ಪ. ಈ ಬೇಸಿಗೆ ರಜದಾಗ ಹೆಂಗ್ ಸಂಭಾಳ್ಸೋದ ಏನೋ ಅನ್ಸ್ಬಿಟ್ಟೈತಿ. ಈಗಿಂದ ತಲೆನೂ ಹೊತ್ತು ಬಿಟ್ಟೈತಿ ನೋಡ್ರಿ ನಮ್ಗಂತ್ರು. ಹಂಗಾರಿ ಮತ್ತೆ ಆಡೋ ಹುಡುಗರು ಗೊತ್ತಾಗೋದಿಲ್ಲ, ಹಟಿ ಮಾಡ್ತಾರೆ. ನಮ್ಮ ಅರ್ತಿ ಇನ್ನೂ ಹಟಿ ಮಾಡ್ತಾಳೆ. ಮೊನ್ನೆ ಇನ್ನೂ ಹೊಡ್ತಾ ತಿಂದಿದ್ದಾಳೆ ನೋಡ್ರಿ. ಅಮ್ಮ ಅದನ್ನೆಲ್ಲ ಯಾಕೆ ಹೇಳತ್ತಿ? ಇರ್ಲಿ ಬಿಡವ, ನಾನೇನ್ ಅನ್ಕೊಳ್ಳೋದಿಲ್ಲ. ಹೊಡೆಯೋದು ಬಡಿಯೋದು ಏನ್ ಮಾಡ್ಬೇಡ್ರಿ. ಪಾಪ ಎಲ್ಲ ತಿಳುವಳಿಕೆ ಬಂದ್ಮೇಲೆ ಮಾಡ್ತಾಳೆ. ಈಗ ಮತ್ತೆ ಹಂಗ ಓದ್ಕೊಳ್ಳೋದು ಬರ್ಕೊಳ್ಳೋದೆಲ್ಲ ಭಾಳ ಇರ್ತೈತೆ. ಅವ್ರಿಗೆ ಓದಾಕ ಬರೆಯಾಕ ಬಿಡ್ಬೇಕು. ನಾವು ಮತ್ತೆ ಅದ್ ಕೆಲಸ ಮಾಡ್ಬಾ ಇದ್ ಕೆಲಸ ಮಾಡ್ಬಾ ಅಂದ್ರೆ ಅವ್ರಿಗೆ ಸಿಟ್ಟು ಬಂದ್ಬಿಡ್ತೈತಿ. ಈಗ ನಮ್ಮ ಸ್ವಾತಿ ಮಾಡ್ತಿದ್ದಿಲ್ಲ, ಹಂಗ ಮಾಡ್ತಿದ್ಲ ಅವಳು. ಮತ್ತೆ ಎಲ್ಲಿ ನಾನು ಭಾಳ ಹೊಡೆದಿಲ್ಲ, ಒಂದು ಹಿಂಗೆ ಗಲ್ಲಕ್ಕೆ ಒಂದು ಸ್ವಲ್ಪ ಕೈ ತಾಕ್ ನೋಡ್ರಿ. ಅಷ್ಟಕ್ಕನ 2-3 ದಿನ ಊಟ ಸರಿಯಾಗಿ ಮಾಡ್ದಂಗೆ ಮುನ್ಸ್ಕೊಂಡ್ಬಿಟ್ಟಿದ್ಲು. ಇವತ್ತೇನೋ ನಿನ್ನೆಯಿಂದ ಒಂದು ಸ್ವಲ್ಪ ನಕ್ಕೊಂತಿದ್ದಾಳೆ ನೋಡ್ರಿ, ಅಷ್ಟ ಬಿಟ್ರೆ ಆಕೆ ನೋಡ್ಬೇಕು ಹೆಂಗಿದ್ಲು. ಅದಕ್ಕೆ ಈ ಹುಡುಗರಿಗೆ ಏನು ಹೇಳಿದ್ರು ಸಿಟ್ಟು ನೋಡ್ರಿ. ಇವಾಗಿನ ಹುಡುಗರಿಗೆ ಒಂದು ಸ್ವಲ್ಪ ಕಸ ಗುಡಿಸ್ಬಾರವ, ಒಂದು ಸ್ವಲ್ಪ ಎಲ್ಲ ಮಾಡ್ತಾಳೆ, ಸ್ವಚ್ಛ ಎಲ್ಲ ಮಾಡ್ತಾಳೆ. ನಂದೇನೆ ಅಡುಗೆ ಮಾಡಿಲ್ಲ ಅಂದ್ರು ಬಂದು ಕೇಳಾತಾಳ ಅನ್ನೋದಾದ್ರೂ ಸಮಾಧಾನ ಇರ್ತೈತ ಇಲ್ರಿ. ನಾಳೆ ಇವತ್ತು ಮಾಡ್ಬೋದು, ಆದ್ರೂ ಆ ಹೆಣ್ಮಕ್ಳು ಈಗೂ ಆಗೋ ಅನ್ನೋಷ್ಟೊತ್ತಿಗೆ ಬಂದ್ಬಿಡ್ತಾರ್ರಿ. ನಾಳೆ ಗಂಡನ ಮನ್ಯಾಗ ಹೆಂಗೆ ಮಾಡ್ತಾಳೆ ಏನು ನಾವ ಇಲ್ಲಿಂದ ಹೋಗಿ ಆಟೋ ರಿಕ್ಷಾ ಮಾಡ್ಕೊಂಡು ಹೋಗಿ ಅಡುಗೆ ಎಲ್ಲ ಮಾಡಿ ಬಡಿಸ್ಕೊಟ್ಟು ಮತ್ತೆ ವಾಪಸ್ ನಮ್ಮ ಮನೆಗೆ ಬರೋದಾಕೈತೋ ಏನೋ ಅಂತ ಇವಾಗಿಂದನೇ ಚಿಂತೆ ಆಗ್ಬಿಟ್ಟೈತ್ರಿ ನಮ್ಗೆ. ಇಲ್ಲ ಮಾಡ್ತಾಳೆ ತಗೊಳ್ರಿ ಅವಳು. ಈಗ ಮತ್ತೆ ಹುಡುಗರು ಬುದ್ಧಿ ಹಂಗೆ ಮಾಡ್ತಿರ್ತಾವೆ. ಎಲ್ಲ ಗಂಗಾ ಬುದ್ಧಿನ ಐತವಳಿ, ಚಲೋತಾಗಿ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ನಡ್ಸ್ಕೊಂಡು ಹೋಗ್ತಾಳೆ ಅವಳು ಗಂಡನ ಮನ್ಯಾಗ. ಬೇಕಿದ್ರೆ ನೋಡ್ರಿ, ನೀವೇ ಹೇಳ್ತೀರಿ ಆಮ್ಯಾಗ ಬಿಕ್ತಿ ಅಮ್ಮ ಹಿತ್ತಲ್ ಕಡ್ಸೆ ಕುಂತಿ ಮಾತು ಹೇಳಿತ್ತು ಖರೆ ಆತ್ ನೋಡಂತ. ಚಾಲು ಇದ್ದಾಳ್ರಿ ಆಕಿ, ಭಾಳ ನೋಡಿದ್ರನ ಗೊತ್ತಾಗೈತೆ ಮಾತಾಡೋದ್ರಾಗ. ಎಲ್ಲರನ್ನೂ ನೋಡಿ ಎಷ್ಟು ಚಂದಾಗಿ ಮಾತಾಡ್ತಾಳೆ. ಕೆಲಸ ಮಾಡೋದಿಲ್ಲ. ಈಗ ಮತ್ತೆ ಓದ್ಕೊಳ್ಳೋದು ಬರ್ಕೊಳ್ಳೋದು ಭಾಳ ಇರ್ತೈತೆ. ನಾವು ಮತ್ತೆ ಮನ್ಯಾಗಿದ್ದಾರ ಅರ್ಥ ಮಾಡ್ಕೋಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಆತ ತಗೊಳ್ರಿ, ನಮಗೂ ಮತ್ತೆ ಹೊತ್ತಾಕೈತೆಗೆ ಎಲ್ಲೆಡ್ಕೆ ಒಂದು ಸ್ವಲ್ಪ ಹಾಕೊಂಡು ಹೊರಡ್ತೀವ್ರಿ ನಾವು. ಹೋಗುವಂತ್ರಿ ತಗೊಳ್ರಿ. ಮನ್ಯಾಗ ಹೋಗಾದ್ರೆ ಏನು ಕೆಲಸ ಮಾಡೋದೈತ್ರಿ. ಈಗ 1-2 ತಾಸು ಕುಂತು ಆಮೇಲೆ ಬಿಸಿಲು ಇಳಿದ್ಮೇಲೆ ಹೋಗುವಂತ್ರಿ. ಈಗೇನು ಅಡುಗೆ ಮಾಡೋದು ಏನು ಬೇಡ. ಇಲ್ಲಿಂದನೇ ಒಂದು ಸ್ವಲ್ಪ ಅನ್ನ ಸಾರು ನೀರು ದೋಸೆ ಎಲ್ಲ ಕಟ್ಕೊಡ್ತೀನಿ ರೀ. ಅನ್ನರು ಊಟ ಮಾಡ್ತಾರೆ. ಆಮೇಲೆ ಹೋಗುವಂತ್ರಿ ನೀವು ರೀ. ಅದು ಎಲ್ಲೆಡ್ಕೆ ತಟ್ಟೆ ಕೊಡ್ರಿ ಈ ಕಡೆಗೆ. ಅಮ್ಮ ತಗೋ. ನಾನು ಬೇಗ ತಿನ್ನೋದಿಲ್ಲ ಲಾಲಿಪಾಪ್, ನಂದ ಜಲ್ದಿ ಖಾಲಿ ಆಗ್ಬಿಡ್ತೈತೆ. ಪುಟ್ಟಿ ಮೊದಲು ತಿನ್ಲಿ, ಅವಳು ಖಾಲಿ ಆದ್ಮೇಲೆ ನಾನು ತಿಂತೀನಿ. ಅವಳು ತೋರಿಸ್ಕೊಂತ ನಮ್ 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 ಅನ್ಕೊಂತ ತಿಂತೀನಿ. ಬೇಡ ಬೇಡ, ನಾನು ತಿನ್ನೋದಿಲ್ಲ ಈಗ. ಲಾ 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 ಅವಳು ತಿನ್ನೋದಿಲ್ಲ. ನಂದು ಖಾಲಿ ಆಗ್ಲಿ ಅಂತ ತಿನ್ನತ್ತಿಲ್ಲ ಅವಳು, ಗೊತ್ತೈತೆ ನನಗೆ. ಆದ್ರೆ ನಾನು ತಿನ್ನೋದಿಲ್ಲ. ನಂದ ಸಂದಾಗೈತೆ, ಅವಳ್ದು ಎಷ್ಟು ದೊಡ್ಡದೈತೆ. ಪುಟ್ಟಿ ಲಾಲಿಪಾಪ್ ತಿನ್ನೋದಿಲ್ಲ? ತಿಂತೀನಿ. ಯಾಕೆ? ಹಂಗ ಕೇಳಿದ್ನಿ. ನಿಂಗೆ ಬ್ಯಾಡೇನೋ ಅದಕ್ಕೆ ಕೈಯಾಗಿ ಹಿಡ್ಕೊಂಡಿದ್ದಿ. ಬಿಸಾಕೋದಿದ್ರೆ ನಂಗೆ ಕೊಡು. ಕೊಡ್ತೀನಿ ಬಾ. ನಿನ್ಗೂ ನಿಂದ ಐತಲ್ಲ ಗುಂಡ, ತಿನ್ನು. ನನ್ನ ಮೇಲೆ ಯಾಕೆ ಆಸೆ ಮಾಡತ್ತಿ? ಆಸೆ ಮಾಡತ್ತಿಲ್ಲ ಪುಟ್ಟಿ, ನಿಂಗೆ ಬ್ಯಾಡ ಅಂದ್ರೆ ಕೊಡು ಅನ್ನಿ ಅಷ್ಟೇ ನಾನು. ಅದ ತಗೋ, ಬ್ಯಾಡ ನಂದು ಐತೆ. ಮತ್ತೆ ತಿನ್ನೆ. ತಿಂತೀನಿ ತಗೋ. ಈ ಕಡೆ ತಿರ್ಕೊಂಡು ಕುತ್ಕೊಂಡ್ರೆ ಪುಟ್ಟಿ ಗೊತ್ತಾಗೋದಿಲ್ಲ. ನಾನು ತಿನ್ನಾತೀನಿ ಏನೋ ಅನ್ಕೋತಾಳೆ. ಮೊದ್ಲು ಅವಳ್ದು ಖಾಲಿ ಆಗಲಿ, ಆಮೇಲೆ ಐತ್ ಮಜಾ. ಆರತಿ, ಅವ್ರಿಗೆ ಲಾಲಿಪಾಪ್ ಕೊಡ್ಬೇಡ ಅಂತ ಹೇಳಿದ್ದಿಲ್ಲ ನಿನಗೆ? ನಾನು ಕೊಟ್ಟಿಲ್ಲಕ್ಕ ಅವನಿಗ. ಅವನ ತಗೊಂಡಿದ್ದಾನೆ, ಬೇಕಿದ್ರೆ ಕೇಳಿ ನೋಡು. ನಾನು ಮತ್ತೆ ಬ್ಯಾಗ್ ಒಳಗೆ ಹಾಕಿಡು ಅಂತಡಿ. ನೀನು ಕೊಡಬೇಡ ಅಂತ ಹೇಳಿದ್ದೆ ಅಂತ ವೇಲೊಳಗೆ ಬಚ್ಚಿಟ್ಕೊಂಡು ಹಿಂಗೆ ಹೋಗಾತೀನಿ. ನೋಡಬಿಟ್ಟ ಏನು ಹೇಳಿ ಚಿಕ್ಕೆ ಅಂದ. ಏನಿಲ್ಲ, ಅಲಸಂದಿ ಕಾಳು ಕೊಟ್ಟೈತವ ನಿಮ್ಗೆ ಕೊಟ್ಟು ಕಳ್ಸಾಕ, ಅದನ್ನು ಹಾಕಾಕ ಹೋಗಾತೀನಿ ಬ್ಯಾಗ್ ಒಳಗೆ ಅದನ್ನೇ. ಮತ್ತು ಅದು ಸೌಂಡ್ ಬರತ್ತಿತ್ತಲ್ಲ, ಅವಾಗ ಅವನಿಗೆ ಡೌಟ್ ಬಂದ್ಬಿಡ್ತು. ಆಮೇಲೆ ನಾನೇನು ಮಾಡಿದ್ನಿ, ಹಂಗೆ ಕುರ್ಕುರೆ ಪ್ಯಾಕೆಟ್ ಬಟಾಣಿ ಕಾಳು ಹಿಂಗೆ ಅವನ ಆ ಕಡೆ ಏನೋ ನೋಡಕ್ಕೆ ಹೇಳಿ ಹಿಂಗೆ ಬಿಸಾಕಿದ್ನಿ. ಅದನ್ನು ಪಾರ ಆಯ್ತು. ಆದರೆ ಇದು ಒಂದು ಸ್ವಲ್ಪ ಕಾಣಿಸ ಬಿಡ್ತಾವನಿಗೆ. ಬಿಟ್ಟ ಇಲ್ಲ ಕೊನೆಗೂ. ಅವನಿಗೊಂದು ಪುಟ್ಟಿಗೊಂದು ಇಸ್ಕೊಂಡು ಓಡ ಹೋಗ್ಬಿಟ್ಟಕ್ಕ. ನೋಡಲಿ ಅವಾಗಿಂದ ತಿನ್ನತಾರ. ಯಾಕೋ ಏನೋ ಕೈಯಾಗ ಹಿಡ್ಕೊಂಡು ಕುಂತಿದ್ದಾರೆ, ತಿನ್ನತಾನೆ ಇಲ್ಲ ಅವ್ರು.
ಹೌದೇ, ನಾನೆಲ್ಲಿ ನೀನ ಕೊಟ್ಟೆ ಅನ್ಕೊಂಡಿ. ಮತ್ತೆ ಈಗ ಊಟ ಬೇರೆ ಮಾಡಿದ್ದಾರೆ, ಯಾಕೆ ಕೊಡಕ್ ಹೋಗಿದ್ಲ ಇವಳು ಅಂತ ಕೇಳಿದ್ನಿ ನಿನಗೆ. ಅವರೆಲ್ಲಿ ಇಷ್ಟು ಜಲ್ದಿ ತಿಂತಾರ ನೋಡು ಅಂತ. ಬೇಕಿದ್ರೆ ಊರಿಗೆ ಹೋಗೋ ಮಟನ ಅವ್ರ ಕೈಯಾಗ ಇರ್ತಾವ ಲಾಲಿಪಾಪ್. ಅವ್ನು ತಿನ್ಲಿ ಅಂತ ಇವಳು ತಿನ್ಲಿ ಅಂತ ಅವನು, ಹಂಗೆ ಮಾಡಿ 1 ತಾಸು 2 ತಾಸು ಕೈಯಾಗ ಹಂಗೆ ಇಟ್ಕೊಂಡಿರ್ತಾರ ಅವ್ರು. ಯಾಕಂದ್ರೆ ತಿಂದಾದ್ಮ್ಯಾಗ ಅವಳಿಗೆ ತೋರಿಸ್ಕೊಂಡು ತಿನ್ನಕ್ ಬೇಕಲ್ಲ. ಭಾರಿ ಚಾಪ್ಟರ್ ಇಬ್ರು. ಹಿಂಗೂ ಐತೇನೆ ಇರ್ದೆ. ಈಗ ಗೊತ್ತಾತ್ ಬಿಡಕ. ನಾನು ಯಾಕೆ ತಿನ್ನತ್ತಿಲ್ಲ ಇವ್ರು ಅವಾಗಿಂದ ನೋಡಾತೀನಿ ಅವ್ರ ಕಡೆಗೆ. ಭಾರಿ ಚಾಪ್ಟರ್ ಇದಾವ ಬಿಡಕ ಇಬ್ರು. ಎಲ್ಲ ನಿನ್ನಂಗ. ಹೋಗಕ್ಕ, ನಾನೇನು ಹಂಗಿದ್ದೀನಿ. ಆತದ್ ಬಾ, ತಲೆ ಬಚ್ತೀನಿ ನಿನಗೆ. ತಲೆ ಬಚ್ಚೋದೇನು ಬ್ಯಾಡ್ ಬಿಡುವರ್ತಿ. ಏನು ಗಾಳಿಗೇನು ಹರಡಿಲ್ಲ, ಕಾರೊಳಗೆ ಹೋಗೋದು ಬರೋದು. ನಂಗೆ ಆಗ್ಲೆಲ್ಲ ತಲೆ ಬಚ್ಕೊಳಕ್ಕೂ ಇದಾಗಲ್ಲ. ಬೇಕಿದ್ರೆ ನಾನು ಬಚ್ತೀನಿ ಬಾ ನಿನಗೆ. ನಾನು ನಿನ್ನ ಬಾಚ್ಬೇಕು ಅಂತಿದ್ರೆ ನೀನು ನಂದ ಬಾಚ್ತೀನಿ ಅನ್ನತಿ. ಹೌದು, ಏನು ಹೇರ್ ಸ್ಟೈಲ್ ಮಾಡ್ತೀವಿ ಹೇಳು? ಏನು ಹೇರ್ ಸ್ಟೈಲ್ ಮಾಡಲಿ? ನನಗಂತೂ ಇತ್ತೀಚೆಗೆ ಯಾವ ಹೇರ್ ಸ್ಟೈಲು ಸರಿಯಾಗಿ ಬರತ್ತಿಲ್ಲ. ಹಾಕ್ತೀನಿ, ಆದರೆ ಎಲ್ಲ ಹರಡಿರೋ ಥರ ಕಾಣ್ತಾವ. ಅದಕ್ಕೆ ಅವೆಲ್ಲ ಏನು ಬೇಡ. ಬಾ, ಉದ್ದ ಕೂದಲಿದಾವು, ಚಂದಾಗಿ ಜಡೆ ಹಾಕಿ ಅಲ್ಲಿ ಅವ್ವ ಕಟ್ಟಿಟ್ಟಿರೋ ಮಲ್ಲಿಗೆ ಹೂ ಇದಾವೆ. ಮಲ್ಲಿಗೆ ಹೂ ಮುಡ್ಕೊಳಕ್ ಬರೋದಿಲ್ಲ. ಅಷ್ಟು ಉದ್ದ ಕೂದಲು ಇಟ್ಕೊಂಡು ಒಂದು ಹೂವು ಮುಡ್ಕೊಳ್ಳೋದಿಲ್ಲ ಅಂತಂದ್ರೆ ಹೆಂಗೆ ನಿನ್ನೆ? ಮುಡ್ಕೋತೀನಕ್ಕ, ಅದ್ರ ವಾಸನೆ ಅಂದ್ರನ ಆಗೋದಿಲ್ಲ. ತಲೆನೋವು ಬರತೈತೆ ನನಗೆ. ಅದಕ್ಕೆ ಸಂದ್ ಯಾವ್ದಾದ್ರು ವಾಸನೆ ಇರದೇ ಇರೋ ಹೂವು ಇದ್ರೆ, ದಾಸವಾಳದ ಹೂವು ಬೇಕಿದ್ರೆ ಮುಡ್ಕೋತೀನಿ. ಮಲ್ಲಿಗೆ ಹೂ ಮುಡ್ಕೊಳಕ್ ಆಗತ್ತಿಲ್ಲ, ತಲೆನೋವು ಬರತೈತೆ. ಅವ್ವ ಅದಕ್ಕೆ ಹಿತ್ತಲ್ದಾಗ ಬಿಡ್ತಾವ, ಮುಡ್ಕೊಳತಿಲ್ಲ ಅಂತ ದಿನಾಲು ಬೈಸ್ಕೊಂಡು ಹೋಗ್ತೀನಿ. ಹೌದಾ? ಸರಿ ನೋಡ್ರಿ ಹೇಳಿ ಅಂದ್ರೆ ಇದೆತ್ತು ಭಾರಿ ಚಾಲಾಕಿ ಇದೆ. ಅದು ಇನ್ನೂ ಸ್ವಲ್ಪ ಹೊಡ್ಯಾಕ್ ಬರ್ತೈತೆ. ಈ ತಂದಾಗಿಂದ ಇಲ್ಲಿವರೆಗೂ ಒಂದಿನಕ್ಕೆ ಹೊಡೆದಿಲ್ಲ ನೋಡ್ರಿ. ಅದು ಅಷ್ಟು ಪಾಪ ನಿಯತ್ತಿಂದ ಎತ್ತು. ಈಗ ವಯಸ್ಸಾಗ್ತಾ ಆಗ್ತಾ ಇವನ್ ಕೊಟ್ಟು ಬ್ಯಾರೆ ತರ್ಬೇಕಂದ್ರ ಕಣ್ಣಾಗ ನೀರ್ ಬರತಾವ್ರಿ ನನಗೆ. ಅದಕ್ಕೆ ವಯಸ್ಸಾದ್ರೂನು ಅವು ಎಷ್ಟು ದಿನ ಇರ್ತಾವ ಅಷ್ಟು ಚಂದಾಗ್ ಸಾಕಿ ಬ್ಯಾರೆ ಎತ್ತಂದ್ರ ಆಕೇತಂತ ಅನ್ಕೊಂಡಿನ್ರಿ ನಾನು. ಹೌದ್ರಿ, ಹಂಗ ಆಕೇತ್ರಿ. ಅದು ಸಾಕಿರ್ತೀವಲ್ಲ, ಕೊಡಾಕ್ ಮನ್ಸಾಗೋದಿಲ್ಲ. ಆದ್ರೂ ನಿಮ್ಗೆ ವಯಸ್ಸಾಗ್ತಾ ಆಗ್ತಾ ಕಷ್ಟ ಆಗ್ತೈತಲ್ರಿ. ಮತ್ 4 ಎತ್ತುಗಳಿಗೆ ಹುಲ್ ಕೊಯ್ದಾಕೋದು ಎಲ್ಲ ಭಾಳ ಇದಾಕೈತೆ. ಏನಾಗೋದಿಲ್ರಿ, ಅವಕ್ಕಂತನ ಶಾಲೆ ಇದಾವ್ರಿ, ಅಲ್ಲಿ ಸೇರ್ಸೋದು. ನೀವು ಯಾವಾಗ ಬೇಕಾದ್ರೂ ಹೋಗಿ ನೋಡ್ ಬರ್ಬೋದು ಇವನ್ನ. ನೀವ್ ಹೇಳೋದು ಕರೆ ಐತೆ, ವಯಸ್ಸಾಗ್ತಾ ಆಗ್ತಾ ಆಗೋದಿಲ್ಲ. ಏನ್ ಮಾಡೋದ್ರಿ, ಮತ್ ಕೊಡಾಕ್ ಮನ್ಸ್ ಆಗೋದಿಲ್ಲ. ನೋಡೋಣ, ಕೈ ಕಾಲಕ್ ಶಕ್ತಿ ಇರೋ ಮಟ ಸಾಕ್ತೀನ್ರಿ. ಹಂಗ ಒಂದ್ ವೇಳೆ ಆಗೋದ ಇಲ್ಲಪ್ಪ ಅನ್ನೋದಾದ್ರ ನೀವ್ ಹೇಳ್ದಂಗ್ ಮಾಡಿದ್ರ ಆಕೆ ತಗೊಳ್ರಿ. ನಮ್ ಹಿತ್ತಲ್ ಜಾಗ ಇಲ್ಲಿಂದ ಅಲ್ಲಿವರೆಗೂ ಐತ್ರಿ. ಆ ಕಡೆಯಿಂದ ಅವೆಲ್ಲ ಉಷ್ಟು ಹೊಲಾನೇ ರೀ. ಅವು ಎಲ್ಲ ಹೊಲಾನ ಇದಾವ. ನಮ್ದು ಒಂದು 2 ಗದ್ದೆ ಇದಾವ್ರಿ. ಇಲ್ಲಿ ಗದ್ದೆ ಅವು ಯಾವಾಗಾದ್ರೂ ಭತ್ತ ಅಷ್ಟ ಹಾಕಿದ್ರ ಹಾಕ್ತಿವಿ, ಇಲ್ಲಾಂದ್ರೆ ಇಲ್ಲ. ಎಲ್ಲ ಮಳೆ ಬಂದ್ರ ಅಷ್ಟ ರೀ. ಅದು ಆ ಕಡೆಯಿಂದ ಆ ಕಡೆಗೆ ಎಲ್ಲ ರೋಡ್ ರೀ. ಅದು ಪಟ್ನಕ್ ಹೋಗೋ ರೋಡ್. ನೀವು ಬರೋವಾಗ ಕಾಣಿಸಿಲ್ರಿ, ನಮ್ಗೆ ಗೊತ್ತಿಲ್ಲ ನೀವು ಬರೋದು. ಇಲ್ಲಾಂದ್ರೆ ಇಲ್ಲ ನೋಡ್ಬೋದಾಗಿತ್ತು, ಕಾರಿಂದ ಬರ್ತೀನಿ ಅಂದಿದ್ರೆ. ಈಗ ಹೋಗುವಾಗ ಕಾಣ್ತಿರಿ ನೋಡ್ರಿ, ಕಾರ್ ಗಾಡಿಲಿ ಹಂಗ ಹೋಗ್ತೀರಿ ನೀವು. ಅದ ದಾರಿಲ್ಲ ಹೋಗ್ತೀರಿ. ಹೌದ್ರಿ. ಎಲೆವು ಭಾಳ ಖಾರ ಇದ್ದಂಗಿದಾವ್ ನೋಡ್ರಿ, ಚೂರು ಕೊಡೆಯತಾವ. ನಿಮ್ಮೂರಾಗ ಎಲೆ ಎಷ್ಟು ಕೊಡಾತಾರಿ? 10 ರೂಪಾಯಿಗೆ. ಎಲೆ ಭಾಳ ರೇಟ್ ಆಗಿದಾವ್ರಿ. ನಮ್ಮೂರಾಗ 10 ರೂಪಾಯಿಗೆ 3 ಕೊಡಾತಾರ್ರಿ. ಅದು ಭಾಳ ಕಿರಿಕಿರಿ ಮಾಡಿದ್ರೆ 4 ಕೊಟ್ಟು ಕಳ್ಸಾದಾರ. ಅದ ಈ ಕಟ್ಕಟೆನ ಬ್ಯಾಡ ಅಂತ ತವ್ರ ಮನೆಗೆ ಹೋದಾಗ ಒಂದು ಎಲೆ ಬಳಿ ತಂದು ಹಾಕಿದ್ನಿರಿ ನಾನು. ಹಂಗ ಚಿಗುರಾತೈತದ. ಅವ ಎಲೆ ರೀ, ಅದಕ್ಕೆ ಅಷ್ಟು ಚೂರು ಕೊಡೆಯತಾವ. ಹೌದ್ರಿ, ಹಂಗಾದ್ರೆ ನಾನು ಒಂದ್ ಸ್ವಲ್ಪ ತಗೊಂಡ್ ಹೋಗ್ತೀನಿ ರೀ. ದೊಡ್ಡದೈತೆ ಸಂದ ಐತೆ? ಸಂದಿದ್ರೆ ಬೇಡ, ದೊಡ್ಡದಿದ್ರೆ ಒಂಚೂರು ಕಟ್ ಮಾಡಿ ಕೊಡ್ರಿ. ತಗೊಂಡೋಗಿ ಅಂಗಡ್ದಾಗ ಹಚ್ತೀನಿ. ನಂಗೂ ಏನು ಎಲೆ ಅಡಿಕೆ ಹಾಕೋತೀನಲ್ರಿ, ದಿನಕ್ಕೆ ಒಂದು 4-5 ಸತಿ ಹಾಕೋತೀನಿ. ಎಲೆ ಬೇಕು. ಆಗ್ಲೆಲ್ಲ ನಮ್ಮ ಮನೆಯವ್ರ ಅಂಗಡಿ ಕಳ್ಸೋದು, ಬೈಸ್ಕೊಳ್ಳೋದು. ಅದಕ್ಕೆ ಅದ್ರ ಬದ್ಲಿ ಎಲೆ ಬಳ್ಳಿ ಹಾಕಿದ್ರೆ ಆಗ್ತೈತಲ್ರಿ ಅಲ್ಲ. ತಗೊಂಡ್ ಹೋಗೋಂತ್ರಿ, ತಗೊಳ್ರಿ. ಅದೇನು ಭಾಳ ಜಲ್ದಿ ಹತ್ಕೊಂಡ್ಬಿಡ್ತೈತೆ. ತವ್ರ ಮನೆಗೆ ಆಗ್ಲೆಲ್ಲ ಹೋಗ್ತಾನೆ ಇರ್ತೀನಿ. ಏನೊಂದು ಬಳ್ಳಿ ತಂದು ಹಚ್ಚಿದ್ರೆ ನಾನೇನು ಎಲೆ ಅಡಿಕೆ ಭಾಳ ಹಾಕೊಳ್ಳೋದಿಲ್ಲ. ಹಿಂಗ ಮಟನ್ ಚಿಕನ್ ಮಾಡಿದಾಗ ಅಷ್ಟ ಹಾಕೋತೀನಿ. ಬಡ್ಡೆ ಸಮೇತನ ಕಿತ್ಕೊಂಡು ಹೋಗ್ರಿ ನೀವು, ನಿಮ್ಗೆ ಮತ್ತೆ ಭಾಳ ಬೇಕಾಕೈತೆ. ಬಡ್ಡೆ ಸಮೇತ ಏನು ಬ್ಯಾಡ್ ಬಿಡ್ರಿ ನೀವು. ಮತ್ತೆ ಈಗ ತಂದು ಹಚ್ಚೋ ಮಟ ಏನು ಸ್ವಲ್ಪ ದಿನ ಆಕೈತದು. ಬೇಡ, ಒಂಚೂರು ಕಟ್ ಮಾಡಿಕೊಡ್ರಿ. ಅದನ್ನ ಅಲ್ಲಿ ಒಂದು ಪಾಟ್ ಐತೆ, ಅದ್ರಾಗ ಸಿಗಿಸ್ತೀನಿ. ಚಿಗಿದ್ರೆ ಚಿಗಿರ್ಲಿ, ಇಲ್ಲಾಂದ್ರೆ ಇಲ್ಲ. ಇನ್ನೊಂದ್ಸಲ ಬರ್ತೀವಲ್ಲ ಅವಾಗ ಇನ್ನೊಂದ್ಸಲ ತಗೊಂಡು ಹೋಗ್ತೀನಿ ಬೇಕಿದ್ರೆ. ಆತ್ ತಗೊಳ್ರಿ, ಹಂಗ ಮಾಡುವಂತ್ರಿ. ಇರ್ರಿ, ಉಗುಳು ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದೇವ್ರಪ್ಪ. ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ಯಾಕಂತಂದ್ರೆ ಇವತ್ತು ಸ್ವಲ್ಪ ಬೇಜಾರಲ್ಲಿನ ವಿಡಿಯೋ ಮಾಡಿದ್ದೀನಿ ನಾನು. ಯಾಕಂತ ಹೇಳ್ತೀನಿ. ಆಗ್ಲೆಲ್ಲ ವಿಡಿಯೋ ಮಾಡ್ಬೇಕಂದ್ರೆ ನಂಗೆ ಟೈಮ್ ಆಗಲಿಲ್ಲ. ಮನೆ ಮುಂದನ ಒಂದು ಫೀಲ್ಡ್ ಐತ್ರಿ ದೊಡ್ಡದು, ಅಲ್ಲಿ ಕ್ರಿಕೆಟ್ ಆಡ್ತಿದ್ರು. ಆ ಕಾರಣದಿಂದನೂ ನನಗೆ 3-4 ಗಂಟೆವರೆಗೂ ಕಾದೇರಿ. ಅವರು ಹೋಗೇ ಇಲ್ಲ. ಲಾಸ್ಟ್ 6 ಗಂಟೆಗೆ ಹೋದ್ರು ಅವರು. ಅದ್ರ ಮಧ್ಯೆ ಏನಾತಂದ್ರೆ ನಾನೇನು ಮಾಡಿದಿರಿ, ಸ್ವಲ್ಪ ಹೋಗಿ ಮಕ್ಕಳನ್ನ ಹಿಂಗೆ ಆಗತೈತೆ ಎಡಿಟಿಂಗ್ ಅಂತ. ಇವತ್ತು ಎಡಿಟಿಂಗ್ ಇಲ್ಲಲ್ಲ, ಸ್ವಲ್ಪ ಹೊತ್ತು ಮಕ್ಕಳನ್ನ ಅಂತ ಹೋಗಿ ಬೆಡ್ರೂಮಲ್ಲಿ ಮಕ್ಕೊಂಡಿದ್ದೆ ರೀ. ನನ್ನ ದೊಡ್ಡ ಮಗಳು ಏನೋ ಬರ್ಕೋತಾ ಇದ್ಲು. ನನ್ನ ಸಣ್ಣ ಮಗಳು TV ನೋಡ್ತಾ, ಅವಳು ಏನಾದರೂ ಸೇಬು ಏನಾದರೂ ಬೇಕಿದ್ರೆ ನನ್ನ ಹತ್ರ ಬಂದು ಕೇಳ್ತಾಳ್ರಿ.
ಇವತ್ತೇನು ಮಾಡಿದಾಳು ಅವಳು ಒಬ್ಳ ಹೋಗಿ ಕಿಚನ್ ರೂಮ್ ಒಳಗೆ ಚಾಕು ತೊಗೊಂಡು ಕೊಯ್ಯಕ್ಕೆ ಹೋಗಿದ್ದಾಳ್ರಿ ಬೆರಳು ಕಟ್ ಮಾಡ್ಕೊಂಡ್ಬಿಟ್ಟಿದ್ದ. ಭಾಳ ಹತ್ಬಿಟ್ಟೈತ್ರಿ ಅದು. ನಾನಂತರೂ ಇವತ್ತು ಭಾಳ ಹತ್ಬಿಟ್ಟೆ ನನಗಂತರೂ ವಿಡಿಯೋ ಮಾಡೋಕೆ ಮನ್ಸಿದ್ದಿದ್ದಿಲ್ಲ. ಮೊದಲ ಹೇಳೋಣ ಅಂದ್ಕೊಂಡೆ ನಾನು, ಮತ್ತು ಫೀಲ್ ಆಗಿ ಮತ್ತು ನಂಗೆ ವಿಡಿಯೋನ ಮಾಡೋಕ್ಕಾಗೋದಿಲ್ಲ ಅಂತ ಲಾಸ್ಟಲ್ಲಿ ಹೇಳತ್ತೀನಿ ನಿಮ್ಗೆ. ಎಷ್ಟೊತ್ತಾದ್ರೆ ಯಾಕಿರಲಿ, ಈ ವಿಡಿಯೋನ ನಾಳೆ ಬೇಕಾದರೂ ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ಬಂದು ಮತ್ತೆ ಎಡಿಟಿಂಗ್ ಮಾಡ್ತಾ ಇದ್ದೀನಿ ರೀ. ಇವತ್ತು ಮಧ್ಯಾಹ್ನ ನಾನು ಊಟನೂ ಮಾಡಿಲ್ಲ. ಇವಾಗಲೂ ಅಷ್ಟು ಟೈಮ್ ಎಷ್ಟಾಗೈತೆ ರೀ, 10:30 ಆಗೈತೆ. ಈಗ ಹೋಗಿ ಎಕ್ಸ್ಪೋರ್ಟಿಂಗ್ ಕೊಟ್ಟು ಊಟ ಮಾಡ್ತೀನಿ. ಅಪ್ಪ ಇವಾಗ ಬೇಸಿಗೆ ರಜೆ ಬೇರೆ ಬಂತಲ್ರಿ, ಹುಡುಗರು ಏನೇನು ಮಾಡ್ಕೋತಾವೆ ಏನು ಗೊತ್ತಾಗೋದಿಲ್ಲ. ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡ್ರು ಏನಾದರೂ ಒಂದು ಮಾಡ್ಕೋತಾನೆ ಇರ್ತಾಳ್ರಿ. ಭಾಳ ಕಿತಾಪತಿ ಇದ್ದಾಳು. ಅಷ್ಟೇ ರೀ ಅಪ್ಪ. ಆಯ್ತು ರೀ, ಗಂಗಾ ತವ್ರ ಮನೆ ವಿಡಿಯೋನ ಭಾಳ ಜನ ಇಷ್ಟಪಟ್ಟು ನೋಡತ್ತೀರಿ, ಭಾಳ ಜನ ಇಷ್ಟಪಡತ್ತೀರಂತನೂ ನಾನು ಗಂಗಾ ತವ್ರ ಮನೆ ಎಪಿಸೋಡ್ಗಳನ್ನ ಒಂದೊಂದಾಗಿ ಮಾಡ್ತಾ ಇದ್ದೀನಿ ರೀ ಎಡಿಟಿಂಗು. ಇವತ್ತು ಅವರು ಹೋಗೋದು ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ರೀ ನಾನು, ಆದರೆ ಅವೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಮುಂದಿನ ಎಪಿಸೋಡಲ್ಲಿ ಹಾಕ್ತೀನಿ ರೀ ಅದೆಲ್ಲ, ದಯವಿಟ್ಟು ಕ್ಷಮಿಸ್ರಿ. ಮತ್ತು ಯಾರ್ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ, ಈ ವಿಡಿಯೋ ನೋಡ್ತೀರಲ್ರಿ, ಎಪಿಸೋಡ್ ಒಂದೊಂದು ಎಪಿಸೋಡ್ ಅಂತ ಮಾಡಿದ್ದೀನಿ ರೀ ನಾನು. ಹಿಂದಿನ ಎಪಿಸೋಡ್ ನೀವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನು ನೋಡ್ರಿ ಅಂತ ಕೇಳ್ಕೊತೀನಿ ರೀ. ಆಯ್ತು ರೀ ಅಪ್ಪ, ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.